ಜೈ ಹಿಂದ್ SSC ಟೈಗರ್ಸ್. ವೆಲ್ಕಮ್ ಟು SSC ಟೈಗರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ನೀವು ತಮ್ಮನೇಲಿ ನೋಡಿದ ಪ್ರಕಾರ SSC GD ಫಿಸಿಕಲ್ ಕಟ್ ಆಫ್ ಎಷ್ಟು ಬರುತ್ತೆ ಸರ್ ಅಂತ ತುಂಬಾ ಜನ ಕನ್ಫ್ಯೂಸ್ ಅಲ್ಲಿ ಇದ್ದೀರಾ. ಸೊ ನಾವು ವೇರಿಯಸ್ ಸೋರ್ಸಸ್ ಮುಖಾಂತರ ನಾವು ಸ್ಟಡಿ ಮಾಡಿ ನಿಮ್ಮ ಫಿಸಿಕಲ್ ಕಟ್ ಆಫ್ ಎಷ್ಟಕ್ಕೆ ನಿಂದಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಈ ಡಾಟಾಗಳನ್ನ ನೋಡ್ಕೊಂಡ್ ಬರೋಣ ಯಾವ ರೀತಿ ಇದಾವ ಅಂತ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SSC ಟೈಗರ್ಸ್ ಯೂಟ್ಯೂಬ್ ಚಾನಲ್ ನಿಮಗಾಗಿ, ನಿಮಗೋಸ್ಕರ, ನಿಮ್ಮಿಂದ ಇದೆ. ಸೊ ಹಾಗಾಗಿ ಪ್ರತಿಯೊಂದು ಅಪ್ಡೇಟ್ಸ್ಗಳು ನಿಮಗೆ ಬರ್ತಾ ಇರ್ತಾವು. ಸೊ ಈ ರೀತಿಯಾದಂಥ ಒಂದು ಅಪ್ಡೇಟ್ಸ್ಗಳನ್ನ ಕೊಡೋಣ. ಸೊ ಫಿಸಿಕಲ್ ಕಟ್ ಆಫ್ ಅನ್ನ ಯಾವ ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡೋಣ ನೋಡೋಣ. ನೋಡಿ, ಈಗಾಗಲೇ ಪುರುಷ ಅಭ್ಯರ್ಥಿಗಳಿಗೆ 595 ಪೋಸ್ಟ್ಗಳಿವೆ. 595 ಪೋಸ್ಟ್ಗಳಲ್ಲಿ ಜನರಲ್ಗೆ 242, ವಿವಿಧ ಒಂದು ಹುದ್ದೆಗಳ ಒಂದು ಅನಾಲಿಸಿಸ್ ಮಾಡಿದ್ರೆ 242 ಒಟ್ಟು ಪುರುಷರಿಗಿವೆ. ಜನರಲ್ ಕ್ಯಾಟಗರಿಗಳಲ್ಲಿ EWS ಅಲ್ಲಿ 61 ಪೋಸ್ಟ್ಗಳಿವೆ. OBC ಅಲ್ಲಿ 163 ಪೋಸ್ಟ್ಗಳಿವೆ. SC ಗಳಲ್ಲಿ 96 ಪೋಸ್ಟ್ಗಳು, ಎಲ್ಲ ಒಂದು BSF CSF ಎಲ್ಲ ನೋಡಿದ್ರೆ. ನೆಕ್ಸ್ಟ್ ST ಗೆ ಕೇವಲ 33 ಪೋಸ್ಟ್ಗಳಿವೆ. ಯಾಕಂತಂದ್ರೆ ಈ 33 SC ST ಕಮ್ಯುನಿಟಿಗೆ ಕಡಿಮೆ ಇದೆ. ಯಾಕಂದ್ರೆ ಹೋದ ನೋಟಿಫಿಕೇಶನ್ ಅಲ್ಲಿ ಜಾಸ್ತಿ ವೇಕೆನ್ಸಿಗಳನ್ನು ತುಂಬಿದಾರ. ಸೊ ಹೀಗಾಗಿ ಒಟ್ಟು ಪುರುಷ ಅಭ್ಯರ್ಥಿಗಳಿಗೆ 595. ಸೊ ಈಗ ಮಹಿಳೆಯರ ಒಂದು ಕಟ್ ಆಫ್ ನೋಡೋಣ ಯಾವ ರೀತಿ ಒಂದು ಪೋಸ್ಟ್ಗಳು ಇದಾವೆ ಅಂತ. ಮಹಿಳೆಯರಿಗೆ ಒಂದು ಎಷ್ಟು ಪೋಸ್ಟ್? 50 ಪೋಸ್ಟ್ಗಳು. 50 ಪೋಸ್ಟ್ಗಳಲ್ಲಿ ಮಹಿಳೆಯರು ಫೈಟ್ ಮಾಡಿದ್ದಾರೆ. ಈ ಸರಿ 50 ಪೋಸ್ಟ್ಗಳಲ್ಲಿ ಮಾತ್ರ ನೀವು ಫೈಟ್ ಮಾಡಬೇಕಾಗತ್ತೆ. ಸೊ ತುಂಬಾ ಕಡಿಮೆ ಪೋಸ್ಟ್ಗಳು. ಜನರಲ್ 22 ಪೋಸ್ಟು, EWS ಅಲ್ಲಿ 4, OBC ಅಲ್ಲಿ 14 ಪೋಸ್ಟ್ಗಳು ಮಹಿಳೆಯರಿಗೆ, SC ಅಲ್ಲಿ 8 ಪೋಸ್ಟ್ಗಳು, ST ಅಲ್ಲಿ 2 ಪೋಸ್ಟ್ಗಳು. ಒಟ್ಟು 50 ಪೋಸ್ಟ್ಗಳಲ್ಲಿ 50 ವೇಕೆನ್ಸಿಗಳಲ್ಲಿ ನೀವು ಫೈಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ರಿವಿಯಸ್ ಇಯರ್ ಕಟ್ ಆಫ್ ಅನ್ನ ಅನಾಲಿಸಿಸ್ ಮಾಡಿ, ಅವಾಗ ಹೋದ ವರ್ಷ 50,000 ಪ್ಲಸ್ ಪೋಸ್ಟ್ಗಳಿದ್ವು. ಈ ಬಾರಿ ಅಷ್ಟಿಲ್ಲ, 25,000 ಪ್ಲಸ್ ಪೋಸ್ಟ್ಗಳ ಮಾತ್ರ ನಾವು ಕಟ್ ಆಫ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಮುಂದಿನ ಡಾಟಾಗಳನ್ನ ನೋಡೋಣ ಯಾವ ರೀತಿ ನಿಮ್ಮ ಕಟ್ ಆಫ್ ಈ ವರ್ಷ ನಿಲ್ಲತ್ತೆ, ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟು ನಿಲ್ಲತ್ತೆ ಅನ್ನೋದನ್ನ ನಾವು ಈಗ ಅನಾಲಿಸಿಸ್ ಮಾಡೋಣ. ನೋಡಿ, ಹೋದ ವರ್ಷ 2025 ಮೇಲ್ ಪುರುಷ ಅಭ್ಯರ್ಥಿಗಳಿಗೆ ಇದು ಫೈನಲ್ ಕಟ್ ಆಫ್, ಅಂದ್ರೆ ನಿಮ್ಮ ಫಿಸಿಕಲ್ ಆಗಿ ನಿಮ್ಮ ಜಾಯ್ನಿಂಗ್ಗೆ ಆದಂತ ಕಟ್ ಆಫ್ ಇದು 87, 98 ಹೀಗೆ ವಿವಿಧ ಒಂದು ಸ್ಕೋರ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಒಂದು 90 ರೇಂಜ್ ಅಲ್ಲಿ ಇದಾವು. ಸೊ 90 ರೇಂಜ್ ಅಲ್ಲಿ ಫೈನಲ್ ಕಟ್ ಆಫ್ ಇದೆ ಅಂತಂದ್ರೆ, ಸೊ ಫಿಸಿಕಲ್ ಕಟ್ ಆಫ್ ನಿಮ್ಮ ಹೋದ ಬಾರಿ 80+ ಇತ್ತಂತ ಅಂದಾಜನ್ನ ನಾವು ವಹಿಸ್ಬೋದು. ಹೌದಾ? ಈ ಸಾರಿ ನೀವು ರಾ ಮಾರ್ಕ್ಸೇ 80+ ಮಾಡಿರ್ಬೇಕು. ಹೌದಾ? ಎಲ್ಲ ಒಂದು ಪುರುಷ ಅಭ್ಯರ್ಥಿಗಳಿಗೆ ಒಂದು ಅಲರ್ಟ್ ಇರಲಿ. 80 ರಾ ಮಾರ್ಕ್ಸ್ ಅನ್ನ 80, 85+ ರಾ ಮಾರ್ಕ್ಸ್ ಇದ್ರೆ ಈ ಸಾರಿ ನಿಮಗೆ ಖಚಿತವಾದ ನೌಕರಿ ಪಕ್ಕ ಇರುತ್ತೆ. ಹಾಗೆ ಮಹಿಳೆಯರಿಗೂ ಕೂಡ ಎಷ್ಟು ಒಂದು ಕಟ್ ಆಫ್ ಇತ್ತಂತ ನಾವು ನೋಡ್ಕೊಳ್ಳೋಣ. ಯಾವ ರೀತಿ ಕಟ್ ಆಫ್ ಇತ್ತಂತ. ಮಹಿಳೆಯರಿಗೆ ನೋಡಿ, ಒಂದು ಸುಮಾರು 104, 112, 95 ಪುರುಷರಿಗಿಂತ ಒಂದು ಹೆಚ್ಚು ಅಥವಾ ಒಂದು ಇಕ್ವಿವೆಲೆಂಟ್ ಅಂತ ಹೇಳ್ಬೋದು. ಇದಕ್ಕೇನು ಕಟ್ ಆಫ್ ಏನು ಕಡಿಮೆ ಇಲ್ಲ. ಯಾಕಂತಂದ್ರೆ ತುಂಬಾ ವೇಕೆನ್ಸಿಗಳು ಕಡಿಮೆ ಇರ್ತಾವು. ಹಾಗಾಗಿ ನೀವು ಹೋದ ವರ್ಷ 2025ರಲ್ಲಿ ಈ ರೀತಿಯಾದಂಥ ಕಟ್ ಆಫ್ ಇದೆ. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಸ್ಕ್ರೀನ್ಶಾಟ್ ಮುಖಾಂತರ ನೀವು ಅನಾಲಿಸಿಸ್ ಮಾಡ್ಕೋಬಹುದು. ಈ ಸಾರಿ ಎಷ್ಟು ಸ್ಕೋರ್ ಮಾಡ್ಬೇಕಂತಂದ್ರೆ ಮಹಿಳೆಯರು 90+ ಮಾಡಲೇಬೇಕು. ರಾ ಸ್ಕೋರ್ ಅನ್ನ 90+ ಮಾಡಿದ್ರೆ 25,000 ವೇಕೆನ್ಸಿ ಇದಾವು. ಇದು ಬರೀ ನಾ 25,000 ವೇಕೆನ್ಸಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಈ 30,000, 40,000, 50,000 ಏನಾದರೂ ಇನ್ಕ್ರಿಮೆಂಟ್ ಆದ್ರೆ ಈ ಒಂದು ಕಟ್ ಆಫ್ ಚೇಂಜ್ ಆಗತ್ತೆ, ಕಡಿಮೆ ಬರುತ್ತೆ. ಹೌದಾ? ಇಲ್ಲಿ ಯಾರು ಆತಂಕಕ್ಕೆ ಒಳಗಾಗಬೇಡಿ. ಈ ಒಂದು ಅನಾಲಿಸಿಸ್ ನೋಡಿದ ಮೇಲೆ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಸಾರಿ ಇಲ್ಲಿಗೆ ಮುಗೀತು. ಅಕಸ್ಮಾತ್ ನಿಮ್ದೇನಾದ್ರೂ ಈ ಒಂದು ಕಟ್ ಆಫ್ ಬರಲಿಲ್ಲ ಅಂತ ಅನ್ಕೊಳ್ಳಿ, ಮುಂದಿನ ಸಾರಿ ಇದೇ ಸೆಪ್ಟೆಂಬರ್ 2026ರಲ್ಲಿ SSC GD ಮತ್ತೆ ನೋಟಿಫಿಕೇಶನ್ ಆಗತ್ತೆ. ಈ ಸಾರಿ ತುಂಬಾ ಕಡಿಮೆ ಪೋಸ್ಟ್ ಇದಾವ ಅಂತಂದ್ರೆ 2026, 27ನೇ ಸಾಲಿನಲ್ಲಿ ಪಕ್ಕ ಒಂದು 40-50,000 ಪೋಸ್ಟ್ಗಳು ನಿಮ್ಮನ್ನ ಕರಿತಾ ಇರ್ತಾವು. ಯಾಕಂದ್ರೆ ಒಂದು ವರ್ಷ ಡೌನ್ ಇರುತ್ತೆ, ಒಂದು ವರ್ಷ ಹೈ ಇರುತ್ತೆ. ಸೊ ಈಗ ನಮ್ದು ಒಂದು ಪ್ಲಾನ್ ಇದೆ, 2026, 27ರದ ಒಂದು ಪ್ಲಾನ್ ಇದೆ. ಅದನ್ನ ನಿಮ್ಮ ಮುಂದೆ ಹೇಳ್ತೀನಿ. ನೋಡಿ, ನಾವು ಫೈನಲ್ ಆಗಿ ಪುರುಷ ಮತ್ತು ಮಹಿಳೆಯರಿಗೆ ಒಂದು ಅಂದಾಜು, ಇದು ಬರೀ ಫಿಸಿಕಲ್ಗೆ, ಫೈನಲ್ ಅಲ್ಲ, ಫಿಸಿಕಲ್ಗೆ ನಿಮ್ಮ ರಾ ಸ್ಕೋರ್ 80 ಬಂದಿರಬೇಕು. ಇದು ನಾರ್ಮಲೈಸೇಷನ್ ಅಲ್ಲ, ಕೇವಲ 80 ಅಂದ್ರೆ 40 ಕ್ವಶನ್ಸ್ಗಳು ಕರೆಕ್ಟ್ ಆಗಿರ್ಬೇಕು. 40, 45 ಕ್ವಶನ್ಸ್ಗಳು ನಿಮ್ಮ ಕರೆಕ್ಟ್ ಆಗಿರ್ಬೇಕು. ಡಬಲ್ ಆದ್ರೆ 80, 85+ ಬರುತ್ತೆ.
ಸೊ EWS ಗೆ ನೋಡಿ 72 ರಾ ಸ್ಕೋರ್, 73 OBC ಗೆ, ಹೌದಾ, 73 + 75 ಹಿಂಗಾಗ್ಬೋದು. SC ಗೆ 70-75 ರೇಂಜ್ ಅಂತ ಹೇಳ್ತೀನಿ, ST ಗೆ 82. ಸೊ ಇದು 25,000 ಪೋಸ್ಟ್ಗಳಿಗೆ ನನ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಇದು ಕೇವಲ ರಾ ಸ್ಕೋರ್. ಇದರಲ್ಲಿ ನಿಮ್ಮ ನಾರ್ಮಲೈಸೇಷನ್ 10 + 15 ವೇರಿಯೇಷನ್ ಆಗ್ಬೋದು. ಅದಕ್ಕೆ 10 ಹಾಕಿದ್ರೆ 90, 95 ಈ ರೀತಿ ಒಂದು ವೇರಿಯೇಷನ್ ಆಗುವಂತ ಚಾನ್ಸಸ್ ಇದೆ. ಸೊ ಹೀಗೆ ನೀವು ಮುಂದಿನ ಒಂದು ಇದಕ್ಕೇನಾದ್ರೂ ಕಟ್ ಆಫ್ ನಿಮ್ದು ಕೂಡ್ಲಿಲ್ಲ ಅಂತಂದ್ರೆ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ನಮ್ಮ SSC ಟೈಗರ್ಸ್ ಯೂಟ್ಯೂಬ್ ಚಾನೆಲ್ ನಿಂದ ನಿಮಗೋಸ್ಕರ ಆ ಒಂದು ರಣತಂತ್ರವನ್ನು ಹೆಣೆದು ಹಾಕಿದೆ. ಆ ರಣತಂತ್ರದಲ್ಲಿ ನಮ್ಮೊಂದಿಗೆ ನೀವು ಬಂದ್ರೆ ಈ ವರ್ಷ ನಿಮ್ಮ ಒಂದು SSC GD ಎಕ್ಸಾಮ್ ಅನ್ನ ಸಕ್ಸಸ್ ಮಾಡ್ಕೊಡ್ತೀವಿ. ಅದು ಯಾವ ಪ್ಲಾನ್ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಒಂದ್ಸಾರಿ. ಈ ರೀತಿ ತುಂಬಾ ಹುಷಾರಾಗಿರಿ. ಈ ವರ್ಷ ಸೆಕ್ಷನಲ್ ಟೈಮರ್ ಇದೆ, ಹುಷಾರಾಗಿರ್ಬೇಕು. ಯಾಕಂತಂದ್ರೆ ಸ್ವಲ್ಪ ಯಾಮಾರಿದ್ರೆ ನೀವು ಹೋಗ್ಬಿಡ್ತೀರಾ. ಯಾಕಂತಂದ್ರೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ನೋಡಿ, ಗಣಿತ ಕೇವಲ 15 ನಿಮಿಷಗಳಲ್ಲಿ 20 ಕ್ವಶನ್ಗಳನ್ನು ನೀವು ಮಾರ್ಕ್ ಮಾಡಬೇಕು. ಇಟ್ ಇಸ್ ವೆರಿ ಚಾಲೆಂಜಿಂಗ್. ರೀಸನಿಂಗ್ ಕೂಡ ಮಾಡಬೇಕು. ಸರ್ ರೀಸನಿಂಗ್ ಇರತ್ತೆ ಸರ್, ತುಂಬಾ ಈಸಿ ಇರತ್ತೆ ಅಂತ ನೀವು ಏನು ಬೊಸ್ ಆದ್ರೆ ಅದು ಬೊಸ್ಸೆ ಆಗತ್ತೆ. ಯಾಕಂದ್ರೆ ತುಂಬಾ ಪ್ರಾಕ್ಟೀಸ್ ಬೇಕು, ತುಂಬಾ ಕ್ವಶನ್ಸ್ ಗಳನ್ನ ಅನಾಲಿಸಿಸ್ ಮಾಡಿರ್ಬೇಕು. ಈಸಿ ಇದೆ ಅಂತ ಪ್ರಾಕ್ಟೀಸ್ ಮಾಡೋದು ಬಿಟ್ರೆ ರೀಸನಿಂಗ್ ಪಕ್ಕ ಕೈ ಕೊಡುತ್ತೆ. ಸೊ ಮ್ಯಾಥಮೆಟಿಕ್ಸ್ ನೀವು 7, 8, 10 ಕರೆಕ್ಟ್ ಮಾಡಿದ್ರೆ ಉಪಯೋಗ ಇಲ್ಲ. ಸೊ 12, 15 ಮಾಡ್ತಿರ್ತೀರಾ. ಸೊ ಈ ಸಾರಿ ನಮ್ಮ SSC ಟೈಗರ್ಸ್ ಯೂಟ್ಯೂಬ್ ಚಾನಲ್ ನಿಂದ ಪಕ್ಕ ಇದು ನೆನ್ಪಿಟ್ಕೊಳ್ಳಿ. ನಾವು 12 ಮಾಡ್ತೀವಿ, 12 ಮಾಡಿದೀವಿ ಆಲ್ಮೋಸ್ಟ್. ಬಟ್ 12, 13ಕ್ಕಿಂತ ಯಾರೂ ಕೂಡ ಕರೆಕ್ಟ್ ಆಗಿಲ್ಲ. ಆದ್ರೆ ನಮ್ಮ ಚಾನಲ್ ಅಲ್ಲಿ ಈ ಸರಿ ಡಿಫಿಕಲ್ಟ್ ಆದ ಕ್ವಶನ್ಸ್ 12 ಕ್ವಶನ್ಸ್ ಗಳು ನೀವು ಟ್ಯಾಕಲ್ ಮಾಡಬಹುದು. 12 ಮೇಲೆ 18, 20 ತನಕ ಮಾರ್ಕ್ಸ್ ಬರ್ಬೇಕಂತಂದ್ರೆ ನಮ್ಮ ಯೂಟ್ಯೂಬ್ SSC ಟೈಗರ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಕಂಪ್ಲೀಟ್ ಶಾರ್ಟ್ ಟ್ರಿಕ್ಸ್ ಅನ್ನ ಯಾವ ರೀತಿ ಕೊಡುತ್ತೆ ಅಂತ ನೀವು ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ಸು ಈಗಾಗಲೇ ಕ್ಲಾಸಸ್ ಕೂಡ ರನ್ ಇದಾವೆ ನಮ್ಮ ಯೂಟ್ಯೂಬ್ ಚಾನಲ್ ನಿಂದ. ಸೊ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂತಂದ್ರೆ ಈ ಇಂಗ್ಲಿಷ್ ಗ್ರಾಮರ್ ನೋಡಿ, ಇದನ್ನು ಕೂಡ ನೀವು 15 ನಿಮಿಷಗಳಲ್ಲಿ ಟ್ಯಾಕಲ್ ಮಾಡ್ಬೇಕಾಗತ್ತೆ. ಈ 15 ನಿಮಿಷದಲ್ಲಿ 20 ಕ್ವಶನ್ಸ್ ಅನ್ನ ಟ್ಯಾಕಲ್ ಮಾಡ್ಬೇಕಂತಂದ್ರೆ ನಮ್ಮ SSC ಟೈಗರ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮನ್ನ ತುಂಬಾ ಅಪ್ರೋಚ್ ಮಾಡುತ್ತೆ. ವೆರಿ ಶಾರ್ಟ್ ಟ್ರಿಕ್ಸ್. ನಿಮ್ಮನ್ನ ಓದಾಕ್ ಬರ್ಲಿಲ್ಲ ಅಂದ್ರೂ, ನಿಮ್ಮ ಗ್ರಾಮರ್ ಏನೂ ಗೊತ್ತಿಲ್ಲ ಅಂದ್ರು, ಬೇಸಿಕ್ ಇಂದ ಆಗಸ್ಟ್ 1ರಿಂದ SSC MTS ಮತ್ತು SSC GD ಕ್ಲಾಸಸ್ ತುಂಬಾ ಚುರುಕಿನಿಂದ ನಡೀತಾವು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಸಾರಿ SSC GD ಹಾಗೂ SSC MTS ಇಂಗ್ಲಿಷ್ ಗ್ರಾಮರ್ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಒಂದು ದೊಡ್ಡ ಕಿಕ್ ಸ್ಟಾಪ್ ಮಾಡುತ್ತೆ. ಆ ಒಂದು ಕಿಕ್ ಆಫ್ ಅಲ್ಲಿ ನೀವು ಕೂಡ ಜಾಯ್ನ್ ಆಗಿ. ಯಾಕಂತಂದ್ರೆ ಪ್ರತಿಯೊಂದು ಪಿನ್ ಟು ಪಿನ್ ನೀವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ 20ಕ್ಕೆ 20 ಮಾಡುವಂತ ತಾಕತ್ ನಿಮ್ಮಲ್ಲಿ ಬರುತ್ತೆ. ಆ ಒಂದು ಪ್ರಾಮಿಸ್ ನಮ್ಮ SSC ಟೈಗರ್ಸ್ ಯೂಟ್ಯೂಬ್ ಚಾನಲ್ ನಿಮಗೆ ಮಾಡಿಕೊಡುತ್ತೆ. ಹೀಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ಒಂದು ಬಿಗ್ ಒಂದು ಚಾಲೆಂಜ್ ಮಾಡಿ ಹೇಳ್ತೀನಿ. ಆ ಚಾಲೆಂಜ್ ಅಲ್ಲಿ ನೀವು 15 ನಿಮಿಷದಲ್ಲಿ ಪಕ್ಕ ಇಂಪಾರ್ಟೆಂಟ್ ಆದ ಟಾಪಿಕ್ಸ್ ಗಳು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಲಿ, ಮೆನ್ಸುರೇಷನ್ಸ್ ಗಳಾಗಿರ್ಲಿ, ಈ ಒಂದು ಚಾಪ್ಟರ್ ಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ಆಗಿರ್ಲಿ, ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಲಿ, ಇಂಥ ಚಾಪ್ಟರ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆದ ಟ್ರಿಕ್ಕಿ ಪ್ರಾಬ್ಲಮ್ಸ್ ನಿಮ್ಮನ್ನ ಕಾಡ್ತಾವು. ಅಲ್ಲಿಗೆ ನಿಮ್ಮ ಕಟ್ ಆಫ್ ನ ಕನಸನ್ನ ಭಗ್ನ ಮಾಡ್ತಾವು. ಅಂತ ಪ್ರಶ್ನೆಗಳನ್ನ ನಾವು ನಿಮಗೆ ಕಲಿಸ್ತೀವಿ. ನಿಮ್ಮನ್ನ ಪರ್ಫೆಕ್ಟ್ ಆಗಿ 18-20 ಮಾರ್ಕ್ಸ್ ಬರುವಾಗ ನಾವು ಮಾಡಿದ್ವಿ. ಈ ಜನರಲ್ ಇಂಟೆಲಿಜೆನ್ಸಿ ರೀಸನಿಂಗ್ ತುಂಬಾ ಪ್ರಾಕ್ಟೀಸ್ ಮಾಡಿ. ಮತ್ತೆ ಓದು. ಬೇರೆ ರೈಲ್ವೆ ಎಕ್ಸಾಮ್ಗಳಲ್ಲಿ, ಈ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಎಲ್ಲ ನೀವು ರೀಸನಿಂಗ್ ಕ್ವಶನ್ಸ್ ಗಳನ್ನ ಬಿಡಿಸಿದ್ರೆ 100% ನೀವು ಏನಾಗ್ತೀರಾ, CGL ಕೇಳಿರ್ತಕ್ಕ ರೀಸನಿಂಗು, CHSL ಕೇಳಿರ್ತಕ್ಕಂಥ ರೀಸನಿಂಗು, ಎಲ್ಲ ರೀಸನಿಂಗ್ ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ 100% ಈ ಸಾರಿ ತುಂಬಾ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಅಲ್ಲಿ ಇದ್ರಿ. ರೀಸನಿಂಗು ಆ ಶಿಫ್ಟ್ ಅಲ್ಲಿ ಬಂದಿಲ್ಲ ಸರ್, ಈ ಶಿಫ್ಟ್ ಅಲ್ಲಿ ಬಂದಿಲ್ಲ ಸರ್ ಅಂತಂದ್ರೆ ಈ ಸರಿ ಎಡಿಕ್ಯೂಟಿವ್ ಅವರು ನಿಮ್ಮನ್ನ ದಿಕ್ಕನ್ನ ಬದಲಾಯಿಸಿದ್ದಾರೆ. ಹೀಗಾಗಿ ತುಂಬಾ ವೈಡ್ ವೆರೈಟಿ ಆದಂತ ಪ್ರಶ್ನೆಗಳನ್ನ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಈ ರೀಸನಿಂಗ್ ಅಲ್ಲಿ. ಸೊ ಈ ಒಂದು ಚಾಲೆಂಜ್ ಅನ್ನ ರೀಸನಿಂಗ್ ಅನ್ನ ಚಾಲೆಂಜ್ ಮಾಡಿ ನಿಮಗೆ ಚಾಲೆಂಜ್ ಆಗಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಮತ್ತೆ ಮ್ಯಾಥಮೆಟಿಕ್ಸ್ ಕೂಡ ಪ್ರಾಕ್ಟೀಸ್ ಮಾಡಿಸ್ತೀವಿ. ಹಾಗೆ ಇಂಗ್ಲಿಷ್ ಗ್ರಾಮರ್ ಕೂಡ ನಿಮಗೆ ಈಸಿಯಾಗಿ ಅಪ್ರೋಚ್ ಆಗತ್ತೆ. ಸೊ ಇಲ್ಲಿಗೆ ಒಂದು ನಮ್ಮ ಕಂಪ್ಲೀಟ್ ಸ್ಟ್ರಾಟಜಿ ನಿಮ್ಮನ್ನ ರೀಚ್ ಆಗಿರತ್ತೆ. ಈ ಒಂದು ಎಲ್ಲ ಟ್ರಸ್ಟ್ ಮಾಡಿ ಒಂದು ಟೈಗರ್ಸ್ ಚಾನಲ್ಗೆ. ಸೊ ನಿಮ್ಮ ಸಪೋರ್ಟ್ ಹಾಗೆ ಇದರ ಮೇಲೆ ಇರಲಿ. ಹಾಗೂ ಪ್ರತಿದಿನ ಅಪ್ಡೇಟ್ಸ್ಗಳು, ಪ್ರತಿದಿನ ಕ್ಲಾಸ್ಗಳು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅದೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸೊ ನಮ್ಮ ಟೈಗರ್ಸ್ ಚಾನಲ್ ಇಂದ, SSC ಟೈಗರ್ಸ್ ಚಾನಲ್ ಇಂದ ಈಗಾಗಲೇ ಕ್ಲಾಸಸ್ ರನ್ ಇದಾವು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿ. ಸೊ ಜೈ ಹಿಂದ್ ಟೈಗರ್ಸ್ ಎಲ್ಲರಿಗೂ.